ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇರುವುದನ್ನು ಗಮನಿಸಬಹುದು. ಮಂಡ್ಯ, ಕೋಲಾರ, ಹಾಸನ ಕೊಡೋಕೆ ತೀರ್ಮಾನಿಸಿದ್ದಾರೆ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನೂ ಕೊಡೋರು ಚುನಾವಣೆ ಮಾಡೋ ಶಕ್ತಿ ನಮಗಿಲ್ಲ. ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ಗೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಜೆಡಿಎಸ್ಗೆ 3 ಕ್ಷೇತ್ರಗಳು ಹಾಗಾದ್ರೆ ಲಭ್ಯ ಆಗುತ್ತಾ? ಮಂಡ್ಯ, ಕೋಲಾರ, ಹಾಸನವನ್ನ ಕೊಡೋದಕ್ಕೆ ತೀರ್ಮಾನಿಸಿದ್ದಾರೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಈಗಾಗಲೇ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡು ಈಗ ಟಿಕೆಟ್ ಘೋಷಣೆಗೂ ಕೂಡ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾ ಇರೋದನ್ನ ಗಮನಿಸಬಹುದು. ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಮಂಡ್ಯ, ಹಾಸನ, ಕೋಲಾರವನ್ನ ಕೊಡೋದಕ್ಕೆ ತೀರ್ಮಾನಿಸಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು. ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ, ಅಂದ್ರೆ ಅಭ್ಯರ್ಥಿಗಳು ಯಾರು ಅನ್ನೋದು 2 ದಿನದಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರ ಚರ್ಚೆಯ ಮಧ್ಯೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಮೈತ್ರಿಗೆ ಈಗ ಹಾಸನ, ಮಂಡ್ಯ, ಕೋಲಾರವನ್ನ ಜೆಡಿಎಸ್ಗೆ ನೀಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು 4 ರಿಂದ 5 ಕ್ಷೇತ್ರಗಳನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರಗಳು ಸೇರಿತ್ತು. ಈಗ ಆ 3 ಕ್ಷೇತ್ರಗಳಿಗೆ ಬಿಜೆಪಿ ಕೊಡೋದಕ್ಕೆ ಓಕೆ ಅಂತ ಹೇಳಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊಡೋರು ಹಾಗೆ ನಮ್ಗೆ ಇದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಜೆಡಿಎಸ್ಗೆ ಈಗ 3 ಕ್ಷೇತ್ರಗಳು ಲಭ್ಯ ಆಗ್ತಾ ಇದೆಯಾ? ಹಾಗಾದ್ರೆ 4 ರಿಂದ 5 ಕ್ಷೇತ್ರಗಳ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ರು. ಈಗ ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ಗೆ ಅನ್ನೋದು ಫೈನಲ್ ಆಗ್ತಾ ಇದೆ. ಹಾಗಾದ್ರೆ ಮಂಡ್ಯದಲ್ಲಿ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಮಂಡ್ಯ ನಂದೆ ಅಂತ ಹೇಳ್ತಾ ಇದ್ರು. ಅವರು ಬಹಳ ವಿಶ್ವಾಸದಲ್ಲಿದ್ರು. ಹಾಗಾದ್ರೆ ಗೌಡ್ತಿ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲ ಕೂಡ ಈಗ ಮನೆ ಮಾಡ್ತಾ ಇದೆ. ಹಾಸನ, ಮಂಡ್ಯ, ಕೋಲಾರವನ್ನ ನಮ್ಗೆ ಬಿಟ್ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಅಪ್ಡೇಟ್ ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಜೆಡಿಎಸ್ಗೆ ಈಗ 3 ಕ್ಷೇತ್ರಗಳು ಲಭ್ಯ ಆಗ್ತಾ ಇದೆ. ವಿಸ್ತಾರ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇವತ್ತು ಅಥವಾ ನಾಳೆಯಲ್ಲಿ ಬಿಜೆಪಿ ಒಂದ್ ಕಡೆ ಕಾಂಗ್ರೆಸ್ ಎರಡೂ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡುವುದಕ್ಕೆ ತುದಿಗಾಲಿನಲ್ಲಿ ನಿಂತಿದೆ. ಈಗ ಬಿಜೆಪಿ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಹಲವು ಕ್ಷೇತ್ರಗಳಲ್ಲಿ ಗೊಂದಲಗಳಿರೋದನ್ನ ಗಮನಿಸಬಹುದು. ಅದು ಕೂಡ ಮೈತ್ರಿಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಲವೊಂದಷ್ಟು ಕ್ಷೇತ್ರಗಳನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ, ಹಾಸನ, ಕೋಲಾರ ಈ ಕ್ಷೇತ್ರಗಳನ್ನ ಕೊಡುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಈಗ ಹಾಸನ ಜೊತೆಗೆ ಮಂಡ್ಯ, ಕೋಲಾರವೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇದೆ. ಅಂದ್ರೆ ಜೆಡಿಎಸ್ಗೆ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಟಿಕೆಟ್ ವಿಳಂಬ ಆಗೋದಕ್ಕೂ ಕೂಡ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಹಲವು ಕ್ಷೇತ್ರಗಳಲ್ಲಿ ಗೊಂದಲ ಮುಂದುವರೆದಿದೆ. ಅದರಲ್ಲೂ ಪ್ರಮುಖವಾಗಿ ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಅಭ್ಯರ್ಥಿಗೆ ಯಾವುದನ್ನ ಕೊಡಬೇಕು, ಜೆಡಿಎಸ್ಗೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು, ಬಿಜೆಪಿ ಎಲ್ಲೆಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಂತೂ ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಅವರು ಕೂಡ ತಯಾರಿಲ್ಲ. ಈಗ ಇಲ್ಲಿ ಕುತೂಹಲದ ಒಂದು ಘಟ್ಟಕ್ಕೆ ತಲುಪಿದೆ. ಈ ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಫೈನಲ್ ಆಗಿದೆ. ಅದನ್ನ ಬಿಡುಗಡೆ ಮಾಡೋದಕ್ಕೆ ಮಾತ್ರ ಬಾಕಿ ಇರೋದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಅದರ ನಡುವೆನೇ ಈಗ ಮಂಡ್ಯ, ಕೋಲಾರ, ಹಾಸನವನ್ನ ಕೊಡುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಕುತೂಹಲದ ಕ್ಷೇತ್ರಗಳು ಕೂಡ ಹೌದು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಬಹಳ ಕುತೂಹಲದ ಕ್ಷೇತ್ರ. ಒಂದ್ ಕಡೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಮಂಡ್ಯವನ್ನ ಬಿಟ್ಕೊಡೋದಕ್ಕೆ ಯಾವುದಕ್ಕೂ ಕೂಡ ಅವರು ರೆಡಿ ಇದ್ದಿಲ್ಲ. ಪಕ್ಷೇತರವಾಗಿ ಏನಾದ್ರೂ ಅವ್ರು ಹಾಗಾದ್ರೆ ಸ್ಪರ್ಧೆಯನ್ನ ಮಾಡ್ತಾರಾ? ಮಂಡ್ಯದಿಂದ ಯಾರೀಗ ಕಣದಲ್ಲಿರ್ತಾರೆ ಜೆಡಿಎಸ್ನಿಂದ, ಕೋಲಾರದಲ್ಲಿ ಯಾರು ಜೆಡಿಎಸ್ನಿಂದ ಕಣದಲ್ಲಿರ್ತಾರೆ, ಹಾಸನದಿಂದ ಯಾರು ಕಣದಲ್ಲಿರ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಬಿಜೆಪಿಯಿಂದ ಸಂಸದೆ ಸುಮಲತಾಗೆ ಇಲ್ವಾ ಹಾಗಾದ್ರೆ ಟಿಕೆಟ್? ಈಗ ಸುಮಲತಾ ಅವರ ನಡೆ ಏನು ಅನ್ನೋದೇ ಸದ್ಯದ ಕುತೂಹಲ. ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಸಂಸದೆ ಸುಮಲತಾ ಅವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮಂಡ್ಯ ಕ್ಷೇತ್ರ ನಮಗೆ ಕೊಟ್ಟಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈ ಬಾರಿಯೂ ಮಂಡ್ಯದಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಬಿಜೆಪಿಯಿಂದ ಸಂಸದೆ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದಕ್ಕೆ ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಯೂ ಕೂಡ ಕಾರಣ ಆಗ್ತಾ ಇದೆ. ಒಂದು ವೇಳೆ ಮಂಡ್ಯದಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡುವ ಸಾಧ್ಯತೆ ಇದೆ. ಅವರು ವಿಸ್ತಾರ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂನಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಮಂಡ್ಯ ನಂದೇ, ಮಂಡ್ಯವನ್ನ ಬಿಟ್ಕೊಡೋ ಚಾನ್ಸಸ್ಸೇ ಇಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಗಮನಿಸ್ತಾ ಇದೀವಿ ಮೈತ್ರಿಗೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡೋ ಚಾನ್ಸಸ್ ಇದೆ ಅಂತ. ಈಗ 3 ಕ್ಷೇತ್ರಗಳು ಫೈನಲ್ ಆಗಿದೆ, ಅದರ ಜೊತೆಗೆ ಮತ್ತಷ್ಟು ಕ್ಷೇತ್ರಗಳಿದೆಯಾ, ಹೇಗೆ? ಮೊದಲಿಂದಲೂ ಕೂಡ ವಿಸ್ತಾರ ನ್ಯೂಸ್ ಸುದೀರ್ಘವಾಗಿ ಸುದ್ದಿ ಮಾಡ್ತಾ ಬಂತು. ಅಂದ್ರೆ ಈ ಬಾರಿ ಮೈತ್ರಿ ಆಗಿರುವಂತದ್ದು ಹಳೆ ಮೈಸೂರು ಭಾಗದ 3 ಕ್ಷೇತ್ರಗಳು ಜೆಡಿಎಸ್ ಪಾಲ ಆಗ್ತವೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೊದಲಿಂದಲೂ ಕೂಡ ಜೆಡಿಎಸ್ ನ ಭದ್ರಕೋಟೆ ಅಂತ ಇರುವಂತಹ ಮಂಡ್ಯ ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರಗಳನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ ನಾಯಕರುಗಳು ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಒಪ್ಪೋದಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಕೋಲಾರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿಗಿಂತಲೂ ಕೂಡ ಹೆಚ್ಚು ಮತಗಳನ್ನ ಜೆಡಿಎಸ್ ಪಕ್ಷ ಪಡ್ಕೊಂಡಿದೆ. ಹೀಗಾಗಿ ಈ ಬಾರಿ 3 ಲೋಕಸಭಾ ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಇದು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು, ಅಮಿತ್ ಶಾ ಮತ್ತೆ ನಡ್ಡಾ ಅವರನ್ನ ಭೇಟಿ ಮಾಡಿದಾಗ ಇದೇ ವಿಚಾರವನ್ನ ಚರ್ಚೆ ಮಾಡಿ ಅಧಿಕೃತವಾಗಿ ಅಂತಿಮಗೊಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅಭ್ಯರ್ಥಿ ಯಾರಾಗ್ಬೇಕು ಅನ್ನುವಂತಹ ಒಂದು ಸುದೀರ್ಘ ಚರ್ಚೆ ಇತ್ತೀಚೆಗೆ ಆಗ್ತಾ ಇತ್ತು. ಪ್ರತಿ ಲೋಕಸಭಾ ಕ್ಷೇತ್ರದ ಮುಖಂಡರುಗಳನ್ನ ಕರೆದು ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ರಣತಂತ್ರವನ್ನ ಮಾಡಬೇಕು ಅನ್ನುವಂತಹ ಒಂದು ಸಲಹೆ ಮತ್ತೆ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಹೀಗಾಗಿ ಇವತ್ತು ಅಧಿಕೃತವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಹಾಸನ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂತದ್ದು. ಮೊನ್ನೆ ಅಷ್ಟೇ ಮಂಡ್ಯದಲ್ಲಿ ಬಹುತೇಕ CS ಪುಟ್ಟರಾಜ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋದಷ್ಟೇ ಇನ್ನ ಚರ್ಚೆ ಆಗ್ಬೇಕಾಗಿದೆ. 2 ಹೆಸರುಗಳು ಬಹಳಷ್ಟು ಪ್ರಬಲವಾಗಿ ಚರ್ಚೆ ಆಗ್ತಾ ಇರುವಂತದ್ರಲ್ಲಿ ಒಂದು ಮಲ್ಲೇಶ್ ಬಾಬು, KGF ನ ಮಲ್ಲೇಶ್ ಬಾಬು, KGF ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಸೋತಂತವ್ರು. ಅದೇ ರೀತಿ ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಿಂದ ಈ ಹಿಂದೆ ಜೆಡಿಎಸ್ ನ ಶಾಸಕರಾಗಿದ್ದಂತವ್ರು. ಆದ್ರೆ ಅಲ್ಲಿ ಸ್ಥಳೀಕರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಒತ್ತಾಯ ಇರೋದ್ರಿಂದ ಬಹುತೇಕ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಒಂದು ಹೇಳಿಕೆಯನ್ನು ನೋಡಿದ್ರೆ ಈ 3 ಕ್ಷೇತ್ರಗಳು ಕೂಡ ಜೆಡಿಎಸ್ ಪಾಲಾಗಿದ್ದಾವೆ. ಸ್ವಾಭಿಮಾನಿ ಪೊಲಿಟಿಕ್ಸ್ ಈ ಹಿಂದೆ 2019ರಲ್ಲಿ ಮಾಡಿದಂತಹ ಸುಮಲತಾ ಅವರಿಗೆ ಈ ಬಾರಿ ಬಿಜೆಪಿಯ ಮೈತ್ರಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂತ ಏನು ಭರವಸೆ ಇತ್ತು, ಆ ಭರವಸೆಯೂ ಕೂಡ ಹುಸಿಯಾಗಿರುವಂತದ್ದು. ಈಗ ಸುಮಲತಾ ನಡೆ ಏನಾಗುತ್ತೆ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲಕಾರಿಯಾದಂತಹ ಒಂದು ವಿಚಾರ. ಸುಮಲತಾ ಒಂದು ವೇಳೆ ರೆಬಲ್ ಆದ್ರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಇನ್ನು ಮುಂದೆ ಆರಂಭ ಆಗುತ್ತೆ. ಲೀನಾಶ್ರೀ, ಥ್ಯಾಂಕ್ ಯು ಮಾರುತಿ ಪೌಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.